ಹೌದಾ ಏನ ಅಲ್ಲಿ ಲೈನ್ ಮಾತ್ರ ಸಿಕ್ಕಾಪಟ್ಟೆ ದೊಡ್ಡದಿದೆ ಏಮಂತ ನಿಲ್ಸೋಣ ಬಿಲ್ಡಿಂಗಿಗೆ. ಗೈಸ್ ಚಿಪ್ಸ್ ಸೆಕ್ಷನ್ ನೋಡಿ ಕಾಣಿಸ್ತೈತಿ. ನಾವು ಅನ್ಕೊಂಡಿರೋದೇ ಆಗ್ತಾ ಇಲ್ಲ, ಏನೇನೋ ವ್ಲಾಗ್ ಆಗ್ತಾ ಇದೆ ಆಲ್ರೆಡಿ. ತಳ್ಕೊಂಡು ಪಡ್ಕೊಂಡು ಇಲ್ಲಿ ನೋಡಿದ್ರೆ ಕ್ಲೋಸ್ ಆಗೋಗೈತೆ. ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಟು ಅವರ್ ನ್ಯೂ ಬ್ಲಾಗ್. ಇವತ್ತು ನಾವೇನ್ ಮಾಡ್ತಿದೀವಿ ಅಂತಂದ್ರೆ ವೈರಲ್ ಚಿಪ್ಸ್ ಅಲ್ಲಪ್ಪ, ವಿಯರ್ಡ್ ಚಿಪ್ಸು ಯಾವತ್ತು ನಾವು ಟ್ರೈಯೇ ಮಾಡಿರಲ್ಲ ನೋಡಿ, ವಿಚಿತ್ರವಾಗಿರ್ತವೆ. ಆ ತರದ ಚಿಪ್ಸ್ ನ ಸೆಪ್ಟೋ ಮತ್ತೆ ಬ್ಲಿಂಕಿಟ್ ಅಲ್ಲಿ, ಆಮೇಲೆ ಇಲ್ಲೇ ಶಾಪರ್ ಚಾಯ್ಸು, ಫಾಲ್ಕನ್ನು, ವಿಶಾಲ್ ಮಾರ್ಟ್ ಅದೆಲ್ಲ. ಸೊ ಅಲ್ಲೆಲ್ಲ ಹೋಗ್ಬಿಟ್ಟು ಚಿಪ್ಸ್ ನ ಎತ್ಕೊಂಡ್ಬಂದು ಅದನ್ನ ತಿಂದು ರಿಯಾಕ್ಷನ್ ಏನ್ ಕೊಡ್ತಾರೆ ಇವ್ ನನ್ ಮಕ್ಳು ಅಂತ ಕ್ಯಾಪ್ಚರ್ ಮಾಡಿ ಅದನ್ನ ನಿಮಗೆ ತೋರಿಸ್ತೀನಿ. ಲೆಟ್ಸ್ ಚೆಕ್ ಇಟ್ ಔಟ್. ಯಾವ್ದೋ ಇದು ಇಂಗ್ಲಿಷ್. ಗೈಸ್ ನೋಡಿ ವೆದರು ಒಂಥರ ಚೆನ್ನಾಗಿದೆ ನೋಡಿ. ಹೊರಡೋಣ, ಆಲ್ರೆಡಿ ಲೇಟ್ ಆಗೋಯ್ತು. ಮೊದಲು ಫಾಲ್ಕನ್ನು ಆಮೇಲೆ ಶಾಪರ್ ಚಾಯ್ಸು ಅಲ್ಲೆಲ್ಲ ತಗೊಂಡು ವಿಶಾಲ್ ಮಾರ್ಟಲ್ಲಿ ಒಂದ್ ಸ್ವಲ್ಪ ನೋಡ್ಕೊಂಡು ಅದಾದ್ಮೇಲೆ ಮನೆಗೆ ಬಂದ್ಬಿಟ್ಟು ಜೆಪ್ಟೋ ಮತ್ತೆ ಬ್ಲಿಂಕಿಟ್ ಅಲ್ಲಿ ನೋಡೋಣ. ಅದ್ರಲ್ಲಂತೂ ಸಿಕ್ಕಾಪಟ್ಟೆ ಇದಾವೆ ಬಿಡಿ. ನಾನಂತೂ ನೋಡೇ ಇಲ್ಲ ಆ ತರ ಚಿಪ್ಸ್ಗಳು ಎಲ್ಲೂ. ಆ ತರ ಚಿಪ್ಸ್ ಎಲ್ಲ ಇದಾವಲ್ಲಿ. ಸೊ ನೋಡ್ಬಿಟ್ಟು ತಗೊಳ್ಳೋಣಂತೆ, ತಗೊಂಡು ಟ್ರೈ ಮಾಡೋಣ. ಕೆಲವೊಂದಂತೂ ಪ್ರೋಟೀನ್ ಚಿಪ್ಸ್ ಅಂತ ಎಲ್ಲ ಬಂದ್ಬಿಟ್ಟಿದೆ ಇವಾಗ. ಅದ್ರಲ್ಲೇನ್ ಪ್ರೋಟೀನ್ ಇರುತ್ತೋ ಏನೋ ಅದು ಗೊತ್ತಿಲ್ಲ. ಬಗ್ಗು ಪ್ರೋಟೀನ್ ಚಿಪ್ಸ್ ಅಂತ ಬಂದಿದೆ ಗೊತ್ತಾ? ಪ್ರೋಟೀನ್ ಚಿಪ್ಸ್ ಒಂದ್ ಸರ್ವೆಯಲ್ಲಿ ನೋಡಿದೆ, ಅನ್ಹೆಲ್ತಿ ಫುಡ್ ನಂಬರ್ 1 ಚಿಪ್ಸ್ ಅಂತ. ಹೌದಾ? ಅದ್ರಲ್ಲಿ ಪ್ರೋಟೀನ್ ಹುಡುಕ್ತೀಯ ನೀನು? ಸರಿ ಗೈಸ್, ಅಲ್ಲಿ ಫಾಲ್ಕನ್ ಹತ್ರ ಹೋಗಿ ಸಿಗ್ತೀನಿ ತಡೀರಿ. ಲೋ ಏಮಾ ಪೊಲೀಸು ಅಲ್ಲಿ ಪೊಲೀಸ್ ಅಲ್ಲೋ ಅಲ್ಲಿ ಗೈಸ್ ನೋಡಿದ್ರ ಎದುರಿಗೆ ಹೆಂಗ್ ಎದ್ರಕೊಂತ ನೋಡಿ. ಫಸ್ಟ್ ಫಾಲ್ಕನಿಗೆ ಬಂದ್ವಿ, ಮನೆ ಹತ್ರನೇ ಇತ್ತು ಇದು. ಇಲ್ಲಿ ತಗೊಳ್ಳೋಣ ಕೆಲವೊಂದು, ಆಮೇಲೆ ಶಾಪರ್ ಚಾಯ್ಸ್ಗೆ ಹೋಗೋಣ. ಗೈಸ್ ಇಲ್ಲಿ ಇರೋದೇ ಇಷ್ಟು, ಮಾಮೂಲಿ ಬಿಂಗೋ, ಕುರ್ಕುರೆ ಇದೆಲ್ಲ ವಿಯರ್ಡ್ ಆಗಲ್ಲ. ನಾವು ನೋಡಿರ್ತೀವಿ ಮೇಲ್ಗಡೆ ಗಿಫ್ಟ್ ಸೆಕ್ಷನ್ ಇರೋದು, ಆಕ್ಟಿವ್ ಪಾಪ್ಕಾರ್ನ್ ಇದೆಲ್ಲ ವಿಯರ್ಡ್ ಅಲ್ಲ ಗೈಸ್. ವಿಯರ್ಡ್ ಅಂದ್ರೆ ನಾವು ಅದನ್ನ ನೋಡೇ ಇರಲ್ಲ ಆ ತರದ್ದು. ಸರಿ ಇವಾಗ ಬೇರೆ ಕಡೆ ಹೋಗೋಣ, ಟೈಮ್ ವೇಸ್ಟ್ ಮಾಡೋದ್ ಬೇಡ. ಸರಿ ಗೈಸ್ ಹೊರಡೋಣ. ಗೈಸ್ ಆಲ್ರೆಡಿ ಮನೆ ಹೋಗ್ತೀನಿ ಅಂತ ಕೂತವನೆ. ಅದ್ ಯಾರೋ ಫೋನ್ ಮಾಡಿದ್ರು, ಫೋನ್ ಮಾಡಿದ ತಕ್ಷಣ ಹೊರಟ. ಇವಾಗ ನಾವು ವಿಶಾಲ್ ಮಾರ್ಟ್ಗೆ ಹೋಗ್ತಾ ಇದೀವಿ. ವಿಶಾಲ್ ಮಾರ್ಟ್ಗೆ ಹೋಗ್ಬಿಟ್ಟು ಶಾಪರ್ ಚಾಯ್ಸ್ಗೆ ಹೋಗ್ಬಿಟ್ಟು ಅಲ್ಲಿ ಎತ್ತಾಕೊಂಡು ಬರೋಣ. ನೋಡಿ ಯಾರ್ದೋ ಬಂತು ಫೋನ್. ಕ್ಯಾನ್ಸಲ್ ಮಾಡ್ಕೊಂಡೆ ಬಿಡಿ ಗೈಸ್. ಇವಾಗ ನೋಡಿ ಇದ್ಯಾವ ಕಂಟೆಂಟ್ ಅಲ್ಲೋ ನಿಂದಲೋ. ಕಂಟೆಂಟ್ ಮಿಸ್ ಆಗೋಯ್ತಲ್ಲ ಏಮ, ನೀನು ರೋಸ್ಟ್ ಮಾಡ್ಬೋದಿತ್ತು. ಸರಿ ಗೈಸ್ ಹೊರಡೋಣ. ಗೈಸ್ ವಿಶಾಲ್ ಹತ್ರ ಬಂದ್ವಿ, ನಡಿ ಒಳಗೋಣ. ಸೊ ಗೈಸ್ ಬಂದ್ವಿ ವಿಶಾಲ್ ಮಾರ್ಟಿಗೆ. ಇಲ್ಲಿ ಎಲ್ಲಿದೆ ಹುಡ್ಕನ ತಡೀರಿ, ಚಿಪ್ಸ್ ಎಲ್ಲಿದ್ದಾವೆ ಅಂತ. ಇಲ್ಲೂ ಮಾಮೂಲಿ ಬಿಂಗೋ ಅವೇ ಇರೋದು. ಇದ್ಯಾವುದು ನಾರಿಟೋಸ್ ಚಾಕೋ ಚಿಪ್ಸ್ ಅಂತೆ. ಅದು ಬಿಟ್ಟರೆ ಗೈಸ್, ಅದು ಬಿಟ್ಟರೆ ಬೇರೆ ಯಾವುದು ಇಲ್ವೇ ಇಲ್ಲ ಇಲ್ಲಿ. ಅಲ್ಲಿ ಲೈನ್ ಮಾತ್ರ ಸಿಕ್ಕಾಪಟ್ಟೆ ದೊಡ್ಡದಿದೆ, ಏಮಂತ ನಿಲ್ಸೋಣ ಬಿಲ್ಡಿಂಗಿಗೆ. ವಿಶಾಲ್ ಮಾರ್ಟ್ ಅವ್ರದ್ದು ಯಾವ್ದು ಇದು ಬ್ರ್ಯಾಂಡು? ಗೈಸ್ ಇದೊಂಥರ ಯಾವುದೋ ಇದೆ, ಟೊಮೊಟೊ ಚಿಪ್ಸ್ ಅಂತ. ಇದೊಂದು ತಗೊಳ್ಳೋಣ, ನಡೀರಿ ಹೊರಡೋಣ. ಗೈಸ್ ತಗೊಂಡಿರೋ 2 ಚಿಪ್ಸ್ಗೆ ಅಲ್ಲಿ ನೋಡಿ ಕ್ಯಾಶಿಯರ್ ಲೈನ್ ಎಷ್ಟೈತೆ. ಅದಕ್ಕೆ ಒಂದು ಕೆಲಸ ಮಾಡ್ತಾ ಇದ್ದೀವಿ, ಇದನ್ನ ಇಲ್ಲೇ ಇಟ್ಬಿಟ್ಟು ಆನ್ಲೈನಲ್ಲೇ ಬುಕ್ ಮಾಡೋಣ, ಹೊರಡೋಣ ನಡಿ. ಗಾಯ್ಸ್ ಅಲ್ಲಿ ಲೈನ್ ಜಾಸ್ತಿ ಇತ್ತು ಅಂತ ತಗೊಳ್ಳಿಲ್ಲ. ಇವಾಗ ಶಾಪರ್ ಚಾಯ್ಸ್ಗೆ ಹೊರಡೋಣ ಬನ್ನಿ, ಅಲ್ಲೇನು ಲೈನ್ ಇರಲ್ಲ. ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿ ತಗೊಳ್ಳೋಣ ಸ್ವಲ್ಪ. ಇಲ್ಲಾಂದ್ರೆ ಜೆಪ್ಟೋ ಇದೆ, ಬ್ಲಿಂಕಿಟ್ ಇದೆ, ಅದರಲ್ಲೇ ತರ್ಸ್ಕೊಳ್ಳೋಣ ನಡೀರಿ. ಸ್ವಿಗ್ಗಿ, ಇನ್ಸ್ಟಾಮಾರ್ಟ್ ಇದೆ. ಸೊ ಗೈಸ್ ಬಂದ್ವಿ ಶಾಪರ್ ಚಾಯ್ಸ್ಗೆ, ಹೋಗೋಣ ಒಳಗೆ ಏನಿದೆ ನೋಡ್ಕೊಂಡು ತಗೊಂಡು ಬರೋಣ. ಗೈಸ್ ಇಲ್ಲೂ ಚಿಪ್ಸ್ಗಳು ಇರೋಂಗೆ ಕಾಣಿಸ್ತಾ ಇಲ್ಲ. ಆ ಕಡೆ ಇದೆಯಾ? ಕಡೆ ಅಂತೂ ಇಲ್ಲ ಗೈಸ್. ಇಲ್ಲೂ ಯಾವ ಚಿಪ್ಸ್ಗಳು ಕಾಣಿಸ್ತಾ ಇಲ್ಲಪ್ಪ. ಗೈಸ್ ಚಿಪ್ಸ್ ಸೆಕ್ಷನ್ ನೋಡಿ ಕಾಣಿಸ್ತೈತಿ. ಇದು ಅವ್ರು ಬೇಕಂತಾನೆ ಮಾರಬಾರ್ದು ಅಂತ ಬಚ್ಚಿಟ್ಕೊಂಡಿದ್ದಾರೆ. ಗೈಸ್ ಇಲ್ಲಿ ಯಾವ್ದು ಕಲೆಕ್ಷನ್ ಇಲ್ಲ, ಟೈಮ್ ವೇಸ್ಟ್ ಮಾಡ್ದಂಗೆ ಭರ್ಜರಿ ಕಲೆಕ್ಷನ್ ಇದೆ, ಮುಚ್ಚಿಟ್ಟಿದ್ದಾರೆ, ಯಾರು ತಗೋಬಾರ್ದು. ಬನ್ನಿ ಹೊರಡೋಣ, ಜೆಪ್ಟೋ ಗಿಪ್ಟಲ್ಲಿ ನೋಡ್ಕೊಳ್ಳೋಣ ಬನ್ನಿ. ನೋಡಿ ಇಲ್ಲಿ ಎಲ್ಲೂ ಸಿಗ್ಲೇ ಇಲ್ಲ. ಇವಾಗ ನೆಕ್ಸ್ಟ್ ಜೆಪ್ಟೋಲ್ಲೇ ನೋಡ್ಕೊಳ್ಳೋಣ. ಒಳ್ಳೆ ಕಲೆಕ್ಷನ್ ಇಟ್ಟಿದ್ದಾರೆ ಮಾತ್ರ. ಇವ್ರ ಕಲೆಕ್ಷನ್ ಅಂತೂ ಬಿಡಿ ಕೇಳಂಗೆ ಇಲ್ಲ. ಅದನ್ನ ಯಾವ ಕಾಲದಿಂದ ಮುಚ್ಚಿಟ್ಟಿದ್ರೋ ಗೊತ್ತಿಲ್ಲ. ಲೋ ಏಮ ಇವತ್ತಾದ್ರೂ ಟೀ ಕೊಡಿಸ್ತೀಯಾ? ಹಿಂಗೆ ಬೋಂಡಾ ಕೊಡ್ಸೋ ಫಸ್ಟ್. ಬೋಂಡಾ ಆಮೇಲೆ ಟೀ. ಗೈಸ್ ಬೋಂಡಾ ತಿನ್ಕೊಂಡು ಓಡೋಣ ನಡೀರಿ ಮನೆಗೆ. ಮನೇಲೆ ಎಲ್ಲ ತರ್ಸ್ಕೊಂಡು ಮಾತಾಡೋಣ ಅಂತೀನಿ, ತಿನ್ನೋಣ. ಗೈಸ್ ಇಲ್ಲೆಲ್ಲ ಕರ್ಕೊಂಡ್ ಬಂದ್ರು. ಗಾಯ್ಸ್ ಅಣ್ಣ ಬಿಡ್ತಾವ್ರಲ್ಲಿ ಏನೋ ಮಾಡ್ತಿದ್ದಲ್ಲೋ. ಗಾಯ್ಸ್ ತಿನ್ನಕ್ ಬಂದಿರಲ್ವಾ, ಕ್ಯಾಲರೀಸ್ ಬರ್ನ್ ಮಾಡ್ಬೇಕು ಅಂತ ಇನ್ನು ಹತ್ತದು ಇಳಿಯೋದು ಮಾಡ್ತಾ ಇದ್ದ. ಇವಾಗ ಕ್ಯಾಲರೀಸ್ ಆಡ್ ಮಾಡ್ಕೊಂತಾನಲ್ಲ, ಅದಕ್ಕೋಸ್ಕರ. ಇವತ್ತು ಜಿಮ್ ಬೇರೆ ಹೋಗಿಲ್ವಲ್ಲ, ಅದಕ್ಕೆ. ಇವತ್ತು ಸಂಡೇ ಕಂಡ್ರು, ಎಲ್ಲದಕ್ಕೂ ಹಾಲಿಡೇ ಇರಬೇಕು. ಗೈಸ್ ಅವತ್ತೇ ಲಾಸ್ಟ್ ನಾವು ಹೋಗಿದ್ದು, ಅವತ್ತಿಂದ ಹೋಗೇ ಇಲ್ಲ. ನೆಕ್ಸ್ಟ್ 2 ವಾರನೂ ಬರಲ್ಲ. ಜಿಮ್ ಉದ್ದಾರ ಆಗ್ಲಿ ಅಂತ ಬಿಟ್ಟಿರೋದು ನಾನು. ಗೈಸ್ ಬಾಳೆಕಾಯಿ ಬಜ್ಜಿ ಬಂತು,
ತಿಂತವ್ನೆ ಏಮ. ಇಲ್ಲಿ ನೋಡಿದ್ರೆ ಕ್ಯಾಲೋರೀಸ್ ಬರ್ನ್ ಮಾಡ್ಬೇಕು ಅದ್ ಮಾಡ್ಬೇಕು ಜಿಮ್ ಸೇರ್ಕೊಂಡವನೆ, ಬರ್ನ್ ಮಾಡ್ತಾವನು ಆಡ್ ಮಾಡ್ಕೊಂತವನು ಒಂದು ಗೊತ್ತಾಗ್ತಾ ಇಲ್ಲ ಕಣಪ್ಪ. ಫುಲ್ಲು ಎಣ್ಣೆ 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 ಎಣ್ಣೆ. ಅವನು ಆನ್ ಮಾಡಿದ ಅಂತ ನಿನಗೆ ಗೊತ್ತಿರಲಿಲ್ಲ. ಮಗ ಕ್ಯಾಪ್ಚರ್ ಆಗಿಲ್ಲ ಕಣ್ಣ, ಯಾಕೋ ಎದ್ರಕೊಂತ. ಇವಂದೇನೋ ಈರುಳ್ಳಿ ಸಕ್ಕತ್ತಾಗಿರುತ್ತೆ ಅಂತ ಏಮಂತ ಹೇಳ್ದ. ಇವ್ನ ಈರುಳ್ಳಿ ಯಾವಾಗ ತಿಂದಿದ್ನೋ ಏನೋ, ಅದೇ ಅಣ್ಣನ ಈರುಳ್ಳಿ ಚೆನ್ನಾಗಿರುತ್ತೆ, ಸಕ್ಕತ್ತಾಗಿರುತ್ತಂತೆ. ಟೇಸ್ಟ್ ಮಾಡು. ಅಣ್ಣನ ಈರುಳ್ಳಿ ನನಗೂ ತಿನ್ಸ್ತಾರೆ ನೋಡಿ. ಗೈಸ್ ಇವಾಗ ಬೋಂಡ ತಿಂದಿದ್ದಾಯ್ತು. ಮೊನ್ನೆ ಟೀ ಕೊಡ್ಸ್ತೀನಿ ಅಂತ ನೈಟ್ ಕರ್ಕೊಂಡು ಹೋದ, ಟೀನೇ ಕೊಡ್ಸ್ತಿಲ್ಲ. ಈ ನನ್ ಮಗ ಏನೋ ಎದುರಿಸ್ಬಿಟ್ಟು ಕಳ್ಸ್ಬಿಟ್ಟ ನನ್ನ. ಇವಾಗಾದ್ರೂ ಕೊಡ್ಸ್ತಾನ ಇಲ್ಲೋ ನೋಡೋಣ ಬನ್ನಿ. ಹತ್ತು ಬೇಗ ಹತ್ತು. ಗೈಸ್ ಮಾಡಿದ್ವಿ, ಇವ್ರಿಬ್ರು ಟೀ ತಗೊಂಡವ್ರೆ. ಬೆಳಗಾವಿ ಬೆಲ್ಲದ ಚಹಾ ಅಲ್ಲಿಂದ ಬರ್ತಾ ಇದೆ ಇವ್ರಿಬ್ರಿಗೂ. ಅವ್ನಿಗೇನೋ 20 ಫೋನ್ ಬರುತ್ತೆ ಕಣ್ರಿ, ಅದೇನೋ ಯಾರಿಂದ ಬರ್ತಿದ್ಯೋ ಏನೋ ಒಂದು ಗೊತ್ತಾಗಲ್ಲ. ಸರಿ ಗೈಸ್ ಇವಾಗ ಮನೆ ಹೋಗ್ಬಿಟ್ಟು ನಮ್ದು ಏನ್ ಅನ್ಕೊಂಡಿದೀವಿ ಅದನ್ನ ಮಾಡೋಣ ಫಸ್ಟ್. ನಾವು ಅನ್ಕೊಂಡಿರೋದೇ ಆಗ್ತಾ ಇಲ್ಲ, ಏನೇನೋ ವ್ಲಾಗ್ ಆಗ್ತಾ ಇದೆ ಆಲ್ರೆಡಿ. ಮಿಸ್ಲೀಡ್ ಆದ್ವಿ ಆಲ್ರೆಡಿ, ಡೈರೆಕ್ಷನ್ ಬೇರೆ ಕಡೆ ಹೋಗ್ತಾ ಇದೆ. ಎಲ್ಲ ಔಟ್ ಆಫ್ ಸಿಲೆಬಸ್ ಆಗಿ ಆಲ್ರೆಡಿ ನಿಮಗೆ 4-5 ನಿಮಿಷದ ಕಂಟೆಂಟ್ ಇದೆ ನಾವ್ ಹೇಳಿರೋದೇ ಇಲ್ಲ. ಏನಿಲ್ಲಪ್ಪ, ಆಯ್ತಾ ನಿಂದು ಹೇಳ್ದ ಚಿನ್ನಿ ಅಂತ ಹೇಳ್ಬೋದಿತ್ತು. ಚೈನೀಸ್ ನೋಡಿ. ಗೈಸ್ ಅವ್ರದ್ದು ಕಾಫಿ ಏನ್ ಹೇಳಿದಿರಾ, ಟೀ ಹೇಳಿದಿರಾ? ಆಕ್ಚುಲಿ ಇಲ್ಲಿ ಜಿಂಜರ್ ಟೀ ಕುಡಿದ್ಬಿಟ್ಟು ನಾರ್ಮಲ್ ಟೀ ತುಂಬಾ ಚೆನ್ನಾಗಿರುತ್ತೆ ಆಯ್ತಾ. ಇವತ್ತು ಏನೋ ಒಂದು ಡಿಫ್ರೆಂಟ್ ಆಗಿರ್ಲಿ ಅಂತ ಟೇಸ್ಟ್ ಮಾಡಕ್ಕೆ ಜಿಂಜರ್ ಟೀ ಆರ್ಡರ್ ಮಾಡಿದ್ವಿ. ರಿಯಾಕ್ಷನ್ ಹುಡುಗನ್ ನೀವು ಆಗ್ಲೇ ನೋಡಿದ್ರಿ, ಮುಗಿತವನೆ ಕೆಳಗಡೆ. ಗೈಸ್ ಇಲ್ಲೇ ಭಾರ್ಗವ್ದು ಗಾಡಿನ ಇಸ್ಕೊಳ್ಳೋಣ ಅಂತ ಬಂದ್ವಿ. ಗೈಸ್ ಅಲ್ಲಿ ಮೆಕ್ಯಾನಿಕ್ ಇಂದ ಇಸ್ಕೊಂಡ್ ಬಂದ್ವಿ. ಅಪ್ಪ ಏನ್ ಸೌಂಡ್ ಇದು, ನೋಡಿದ್ರೆ ಪೆಟ್ರೋಲ್ ಖಾಲಿನೇ ಆಗೋಯ್ತು. ಏಮಂತ ನಯರದಲ್ಲಿ ಹಾಕ್ಸ್ತೀನಿ ಅಂತ ಕರ್ಕೊಂಡು ಹೋದ. ಪಾಪ ಇವಾಗ ಒಂದು ಖಾಲಿನೇ ಆಗೋಯ್ತು, ತಳ್ಬೇಕು ಇವಾಗ. ನಾವ್ ಏನೋ ಕಂಟೆಂಟ್ ಮಾಡೋಣ ಅಂತ ಹೋದ್ರೆ ಇಲ್ಲಿ ಇವ್ರದೇ ಒಂದು ದೊಡ್ಡ ಕಂಟೆಂಟ್ ಆಗ್ತೈತೆ. ನಡೀರಿ ಪಾಪ ತಳ್ಳೋಣ. ನೋಡಿ ತಳ್ಕೊಂಡು ಇಲ್ಲೋ ನೀನ್ ಮಾಡವಲ್ಲ ಇಂಥವೇ ಕಣ. ಪಾಪ ಹುಡುಗ ಅಲ್ಲೇ ಹತ್ರದಲ್ಲೇ ಇತ್ತು, ಹಾಕ್ಸ್ತಾ ಇದ್ದ. ಗಾಯ್ಸ್ ಇವಾಗ ಅಲ್ಲೇ ಡೌನಲ್ಲಿ ಹೋಗೋದು ಗಾಡಿ. ಎಲ್ಲ ಮಗ ಎಲ್ಲೋಗ್ತಾ ಇದ್ಯೋ? ಡೌನ್ ಅಂತ ಖುಷಿ ನೋಡ್ರಿ ಒಂದು ಮುಕ್ಕಲ್ಲಿ. ಮಾಡೋದೆಲ್ಲ ಮಾಡಿ ಮಳ್ಳಂತರ ಹೋಗ್ತಾವ್ ನೋಡ್ರಿ ಅಲ್ಲೊಬ್ಬ ತರ್ಲೆ ಮಗ. ಗೈಸ್ ಪಕ್ಕದಲ್ಲೇ 100 ಮೀಟರ್ಸ್ ಇತ್ತು ಪೆಟ್ರೋಲ್ ಬಂಕು, ಅಲ್ಲಿ ಹಾಕ್ಸ್ಕೊತೀನಿ ಅಂದ ಭಾರ್ಗವ್. ಈ ನನ್ ಮಗ ನಯರದಲ್ಲಿ ಟೇಸ್ಟ್ ಚೆನ್ನಾಗಿರುತ್ತೆ, ಏನ್ ನೆಕ್ಕಿ ನೋಡ್ಬಿಟ್ಟು ಅನ್ಸುತ್ತೆ ಪೆಟ್ರೋಲ್ನ. ಅಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಪಾಪ ಹುಡುಗಂಗೆ ತಳ್ಳೋ ತರ ಮಾಡ್ಬಿಟ್ಟ. ಇವಾಗ ಹಾಕ್ಸ್ಕೊಳ್ಳೋಣ ಬನ್ನಿ. ಚಿಪ್ಸ್ ಒಳ್ಳೆ ಟೇಸ್ಟ್ ಮಾಡ್ಬಿಟ್ಟು ನಾವು ವೆರೈಟೀಸ್ ಗೈಸ್ ಚಿಪ್ಸು ಏನು ತಗೊಳಕ್ಕೂ ಆಗ್ಲಿಲ್ಲ. ಆ ಕಂಟೆಂಟೇ ಬರ್ಲಿಲ್ಲ ಕಣ್ರಿ ನಮ್ದು. ಏನೇನೋ ಆಗೋಯ್ತು, ತರ್ಲೆ ತಗೊಳ್ತಾರ. ಗೈಸ್ ಇಲ್ಲಿ ನೋಡಿದ್ರೆ ಕ್ಲೋಸ್ ಆಗೋಗೈತೆ. ಇಲ್ಲಿ ನೋಡಿ ಎಲ್ಲೋದು ಕಾಣಿಸ್ತಾ ಇಲ್ಲ ಇವಾಗ. ಏನಪ್ಪಾ ಇವಾಗ ನಿಂದು ವಾಟರ್ ಇಲ್ವಾ? ಗೈಸ್ ತಗೊಂಬರ್ರಪ್ಪ. ಏನ್ ಮಾಡೋದು, ಏನು ಏಮಂತ ಮಾಡೋವೆಲ್ಲ ಇಂಥವೇ ಕಂಡ್ರಿ. ಗೈಸ್ ಏನ್ ಮಾಡೋರು ಗೊತ್ತಾ, ಇವಾಗ ಜಸ್ಟ್ ವಾಟರ್ ಬಾಟ್ಲ್ ತಗೊಂಡಿದ್ರು, ನಮಗೇನು ಯೂಸೇ ಇಲ್ವಲ್ಲ ಅಂತ ಹೇಳಿ ಬಿಸಾಕವ್ರೆ. ಚಿಪ್ಸ್ ಬಿಡೋ, ಇಲ್ಲಿ ಬಾಟ್ಲಿ ಹುಡ್ಕೋ. ಹೆಂಗೋ ಕರ್ಕೊಂಡು ಹೋಗೋದು ಇವನ್ನ. ತಳ್ಳಕ್ ಬರುತ್ತಾ ಮಾಮೂಲಿ ಕಾಲಲ್ಲಿ? ಪೆಟ್ರೋಲ್ ತರಕ್ ಬಾಟ್ಲಿಲ್ಲ, ಕಾಲಲ್ಲಿ ತಳ್ತೇನೆ ಅಲ್ಲಿವರೆಗೂ. ಇಲ್ಲೇ ಇರೋದು ಬಂಕು ಮುಂದೆ, ತುಂಬಾ ಮುಂದೆ ಒಂದು ಬಂಕ್ ಇದೆ. ಸರಿ ಗೈಸ್ ಅಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು ಸಿಗ್ತೀವಿ ತಡೀರಿ. ಗೈಸ್ ಅದು ನಾನು ಕಾಲಲ್ಲಿ ತಳ್ಳಕ್ ಟ್ರೈ ಮಾಡಿದೆ, ಅದು ಬರಲೇ ಇಲ್ಲ. ಅದೇನೋ ಗೊತ್ತಿಲ್ಲ, ನಂಗೂ ಬರಲ್ಲ ಅದು. ಗಾಡಿ ಮುಂದೆ ಹೋಗ್ತಾ ಇರ್ಲಿಲ್ಲ, ನಾನೇ ಮುಂದೆ ಹೋಗ್ಬಿಡ್ತಾ ಇದ್ದೆ, ಆ ಥರ ತಳ್ತಾ ಇದ್ದೆ. ಅದಕ್ಕೆ ಅವನಿಗೆ ಕೊಟ್ಟೆ, ತಳ್ಳಪ್ಪ ಒಂಚೂರು ನೋಡೋಣ. ಟ್ರೈ ಮಾಡಿದೆ, ಟ್ರೈ ಆಗಲಿಲ್ಲ, ಅದಕ್ಕೆ ಬಿಟ್ಬಿಟ್ಟೆ. ಗೈಸ್ ಪಾಪ ಭಾರ್ಗವ್ನ ಸ್ಟ್ರಗಲ್ ನೋಡೋಕ್ಕಾಗ್ತಾ ಇಲ್ಲ. ಹೇಮಂತ್ ಬೇರೆ ಹೆಲ್ಪ್ ಮಾಡ್ತಾ ಇಲ್ಲ. ತಳ್ಳೋ ಬೇಗ. ಮತ್ತೆ ಇಲ್ಲೊಂದು ಅಪ್ಪ ಐತೆ, ತಡೀರಿ ಏನ್ ಮಾಡ್ತಾರೆ ನೋಡೋಣ. ಗೈಸ್ ನಾನು ಹೇಳೋದಲ್ಲ ಇದೆ ಅಪ್ಪು. ಇಲ್ಲಿ ನೋಡ್ರಿ ಫ್ರೆಂಡ್ಶಿಪ್ ನೋಡ್ರಿ, ಫ್ರೆಂಡ್ಶಿಪ್ಪು. ಅವ್ನ ಗಾಡಿ ಅಲ್ಲೇ ಹಾಕ್ಬಿಟ್ಟು ಇವ್ನು ತಳ್ಕೊಂಡ್ ಬರ್ತಾವನೆ. ಈ ತರ ಫ್ರೆಂಡ್ಸು ನಿಮ್ಗೆ ಎಲ್ಲರೂ ಸಿಗ್ತಾರಾ ನೋಡಿ. ಗೈಸ್ ನಂದು ಪೆಟ್ರೋಲ್ ಇಲ್ಲ, ಪೆಟ್ರೋಲ್ ಹಾಕ್ಸ್ಕೊಂತೀನಿ ತಡೀರಿ. ಗೈಸ್ ಏನ್ ಇಷ್ಟೊಂದು ಜನ? ಇಲ್ಲೊಂದು 731 ಆಗೈತು ಕಣೋ, ಮೈಲೇಜೇ ಇಲ್ಲ ಕಣಲ್ಲ. ಗೈಸ್ ಫುಲ್ ಟ್ಯಾಂಕ್ ಹಾಕ್ಸೋಣ, ನೋಡೋಣ ಎಷ್ಟು ಬರುತ್ತೆ ಅಂತ ಅಂದ್ಬಿಟ್ಟು. 4.5 ಚಿಪ್ಸ್ ಬಿಟ್ಟು ಬೇರೆದು ಎಲ್ಲ ಆಗಿದೆ. ಒಟ್ಟು ನಾವ್ ಏನ್ ಅನ್ಕೊಂಡಿದ್ವೋ ಅದಾಗಿಲ್ಲ, ಏನ್ ಅನ್ಕೊಂಡಿರ್ಲಿಲ್ವೋ ಅದೆಲ್ಲ ಆಗ್ಬಿಟ್ರು. ನೆಕ್ಸ್ಟ್ ಟೈಮ್ ಪಕ್ಕ ಚಿಪ್ಸ್ ಕವರ್ ಮಾಡ್ತೀವಿ. ಏನಕ್ಕೆ ಹೇಳು? ಲಾಸ್ಟ್ ಟೈಮ್ ಟೀ ಆಗಿಲ್ಲ, ಟೀ ಕವರ್ ಮಾಡ್ತೀವಿ. ಹೌದು, ನೆಕ್ಸ್ಟ್ ಈ ಸತಿ ನೆಕ್ಸ್ಟ್ ಚಿಪ್ಸ್ ಹೆಂಗೆ. ಸೊ ನಾವು ಒಂದು ವಿಡಿಯೋ ಡಿಲೇ ಯಾವತ್ತಿದ್ರು. ಗೈಸ್ ಇವಾಗ ಎಲ್ಲರೂ ತಿನ್ಕೊಂಡು ವ್ಲಾಗ್ನ ಎಂಡ್ ಮಾಡೋಣ. ಇವತ್ತು ಚಿಪ್ಸ್ದು ಎಲ್ಲ ಆಗಲ್ಲ, ಏನಾದ್ರು ಊಟಕ್ಕೆ ಹೋಗೋಣ ಎಲ್ಲಾದ್ರು. ಗೈಸ್ ನಡೀರಿ ಊಟ ಮಾಡ್ಕೊಂಡು ಮನೆ ಹೋಗಿ ಮಲ್ಕೊಳ್ಳೋಣ ಅಷ್ಟೇ, ಮುಗೀತು. ನಾಳೆ ವಾಪಸ್ ಆಫೀಸ್. ಹೋಗ ಒಳ್ಳೆ ಆಫೀಸ್ ಗಿಫೀಸ್ ಅಂದ್ಬಿಟ್ಟು ಎದುರಿಸ್ತಾರಪ್ಪ ಹುಡುಗರು. ಸರಿ ಆಯ್ತು, ಇವ್ರದ್ದು ಅಮ್ಮ ಸ್ಕೂಲ್ ಅಂತ ಅವ್ರಲ್ಲಿ ಹೋಗೋಣ.
ಅಮ್ಮ ಸ್ಕೂಲ್ ಹತ್ರ ಸಿಕ್ಕಿಲ್ಲ ಅಂತಂದ್ರೆ ಅಪ್ಪ ಸ್ಕೂಲ್ ಹತ್ರ ಹೋಗೋಣ. ಸರಿ ಗೈಸ್ ಹೊರಡೋಣ ನಡೀರಿ. ಇಲ್ಲಿ ಟ್ರೈ ಮಾಡೋಣ. ಇದು UK ಫುಡ್ಸ್ ಅಲ್ಲಿ ಉತ್ತರ ಕರ್ನಾಟಕ ಫುಡ್ಸ್ ತಿನ್ನೋಣ. ಮೊದ್ಲೇ ಹಲ್ಲು ಸರಿ ಇಲ್ಲ ಅಂದ್ರ ಜೋಳದ ರೊಟ್ಟಿ ಕಡಕ್ ರೊಟ್ಟಿ ಎಲ್ಲ ತಿನ್ಕೊಂಡು ಹಲ್ಲು ಕ್ಲಿಪ್ ಎಲ್ಲ ಮುರ್ದಾಕೊಳ್ಳೋಣ. ಒಂದು ರೊಟ್ಟಿ ಮತ್ತೆ ಒಂಚೂರು ಪುಳಿಯೋಗರೆ ಹೇಳಿದೀನಿ, ತಗೊಳ್ಳೋಣ. ಹೆಂಗಿದೆ ಟೇಸ್ಟ್ ಮಾಡೋಣ. ಈ ನನ್ನ ಮಗ ಏನೋ ಚೆನ್ನಾಗಿಲ್ಲ ಅಂತ ಅವನೇ. ತಿಂದೇನೋ ನಾನು ತಿಂದಿರಪ್ಪ ಗೈಸ್, ತಿಂದೆ. ನನಗೇನು ಅಷ್ಟು ಇಷ್ಟ ಆಗಿಲ್ಲ. ಉತ್ತರ ಕರ್ನಾಟಕದ ಹಿಂಗೆ ಇರುತ್ತೋ ಏನೋ ಗೊತ್ತಿಲ್ಲ ನನಗೆ. ಚೆನ್ನಾಗಿರುತ್ತೆ. ಹೋಗೋದು ಚೆನ್ನಾಗಿರುತ್ತೆ. ನಾನು ಇರಲ್ಲ ಹುಬ್ಳಿಲಿ. ನಾನು ಹುಬ್ಳಿಲಿದ್ದ ಚೆನ್ನಾಗಿರುತ್ತೆ ಅಂತ ಹೇಳ್ತಾವನೆ. ಏನೋ ಗೊತ್ತಿಲ್ಲ ಗೈಸ್, ಸ್ವಲ್ಪ ಉಪ್ಪು ಕಮ್ಮಿ ಇದೆ ಅನಿಸ್ತಾ ಇದೆ. ಸೊ ಗೈಸ್, ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಯಾಕಂದರೆ ಇವತ್ತು ಏನು ಆ ಥರ ಚಿಪ್ಸ್ ಕಂಟೆಂಟ್ ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟ್ ಬ್ಲಾಗಲ್ಲಿ ಅದನ್ನು ಮಾಡೋಕ್ಕೆ ಟ್ರೈ ಮಾಡ್ತೀವಿ. ನೆಕ್ಸ್ಟ್ ಪಕ್ಕ ಚಿಪ್ಸು ಚಿಪ್ಸು ಅಂದ್ಕೊಂಡು ಇನ್ನೇನು ಗನಂದಾರಿಗಳು ಮಾಡ್ತೀವೋ ಗೊತ್ತಿಲ್ಲ. ಸದ್ಯಕ್ಕೆ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ. ಈ ಬ್ಲಾಗ್ ಇವತ್ತೇ ಬರುತ್ತೆ ನೋಡಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಬಾಯ್ ಗೈಸ್, ಗುಡ್ ನೈಟ್. ನಿಮ್ಮ ಭೇಟಿ ನೆಕ್ಸ್ಟ್ ಬ್ಲಾಗ್. ಬಾಯ್ ಬಾಯ್.